ಜೈಲಿಗೆ ಯಾರಾದರೂ ಈ ರೀತಿಯಾಗಿ ವಿಶೇಷ ಅತಿಥಿಗಳು ಹೋದರೆ ಒಂದು ಆರೋಪ ಬರುತ್ತೆ, ಇವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಪುಷ್ಟಿ ನೀಡುವಂತೆ ಕೆಲವು ಸುದ್ದಿಗಳು ಕೂಡ ಬರಕ್ಕೆ ಶುರುವಾಗುತ್ತೆ. ಈಗ ಹಾಗೇ ಆಗಿರೋದು. ಜೈಲು ಹಕ್ಕಿ ಆಗಿರುವಂಥ ದರ್ಶನ್ ಗೆಳತಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆಯಾ? ಜೈಲಿನಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವಿಶೇಷ ಎಂಟ್ರಿಯಲ್ಲಿ ಪವಿತ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು ಅನ್ನೋದು. ಈ ವೇಳೆ ಪವಿತ್ರಾಳನ್ನ ಅಧಿಕಾರಿಯೊಬ್ಬರ ಕ್ಯಾಬಿನ್ನಲ್ಲಿ ಕೂಡ ಭೇಟಿಯಾಗಿದ್ದಾರೆ ಅನ್ನೋದು. ಅಧಿಕಾರಿಯ ಕಚೇರಿಯಲ್ಲಿ ಭೇಟಿ ಆಗ್ತಾ ಇದ್ದಾರೆ ಕುಟುಂಬಸ್ಥರು. ಪವಿತ್ರಾಗೆ ವಿಶೇಷ ಆತಿಥ್ಯವನ್ನ ಜೈಲು ಅಧಿಕಾರಿಗಳು ನೀಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಎಡೆ ಮಾಡಿ ಕೊಡ್ತಾ ಇದೆ. ಈಗ ವಿಶೇಷವಾಗಿರುವಂಥ ಆತಿಥ್ಯವನ್ನು ಅವರಿಗೆ ನೀಡಲಾಗ್ತಾ ಇದೆ. ಅವರ ಕುಟುಂಬಸ್ಥರಿಗೆ ಭೇಟಿ ಮಾಡೋಕ್ಕೂ ಕೂಡ ವಿಶೇಷ ಎಂಟ್ರಿಯನ್ನು ನೀಡಲಾಗ್ತಾ ಇದೆ. ಸಿಕ್ಕಾಗೆಲ್ಲ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಯಾಗಿರ್ಬೋದು ಅಥವಾ ಕೈದಿಯಾಗಿರ್ಬೋದು, ಅವರಿಗೆಲ್ಲ ಏಕಾಏಕಿಯಾಗಿ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದರದ್ದೇ ಆದಂಥ ರೂಲ್ಸ್ಗಳಿದೆ, ಅದಕ್ಕೊಂದಿಷ್ಟು ಸಮಯಾವಕಾಶ ಇದೆ. ಪ್ರತಿದಿನವೂ ಕೂಡ ಹೋಗಿ ಭೇಟಿಯಾಗೋಕ್ಕಾಗೋದಿಲ್ಲ. ಹೀಗೆ ಅನೇಕ ರೀತಿಯಾದಂತಹ ವಿಶೇಷತೆಗಳನ್ನು ನೀವು ಗಮನಿಸಬೇಕು. ಅನೇಕ ನಿಯಮಗಳಿದ್ದಾವೆ ಜೈಲಿನಲ್ಲಿ, ಬಟ್ ಅದು ಯಾವುದು ಕೂಡ ಪಾಲನೆ ಆಗೋದಿಲ್ಲ ಅಂತ ಹೇಳ್ತಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ವಿಶೇಷವಾಗಿ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಯಾರಾದರೂ VVIPಗಳು ಜೈಲು ಸೇರಿದಂಥ ಸಂದರ್ಭದಲ್ಲಿ ಅವರಿಗೆ ರಾಜ್ಯಾತಿಥ್ಯ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ನಮಗೆ ಹಲವು ಸುದ್ದಿಗಳಲ್ಲಿ ಬಂದಿದೆ. ಆಮೇಲೆ ಅದಕ್ಕೆ ಅನೇಕ ದೃಶ್ಯಗಳು ಮತ್ತು ನಿದರ್ಶನಗಳು ಕೂಡ ಸಿಕ್ಕಿವೆ. ಈಗಲೂ ಅಂಥದ್ದೇ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆಯಾ? ಅದಕ್ಕೇನು ಸ್ಪಷ್ಟತೆ ಇದೆ ನರಸಿಂಹಮೂರ್ತಿ? ಅರುಣ್, ಪವಿತ್ರ ಗೌಡ ಜೈಲು ಸೇರಿ ಕೇವಲ 2 ದಿನಗಳಾಗಿದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಎಂಟ್ರಿಯನ್ನು ಹಾಕಿ ಪವಿತ್ರ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ. ಅವರ ಮಗಳು, ಅವರಮ್ಮ, ಸಂಬಂಧಿಕರು, ಹೀಗೆ ಸಾಕಷ್ಟು ಜನ ನಿನ್ನೆ ಎಂಟ್ರಿಯನ್ನು ಹಾಕಿ ಪವಿತ್ರ ಗೌಡಳನ್ನು ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಸ್ಪೆಷಲ್ ಎಂಟ್ರಿ ಇರೋದಿಲ್ಲ, ಆದರೆ ಈ ಪ್ರಕರಣದಲ್ಲಿ ಏನಾದರೂ ಸ್ಪೆಷಲ್ ಎಂಟ್ರಿಯನ್ನು ಕೊಟ್ರ ಅನ್ನೋ ಒಂದು ಅನುಮಾನ ಸಹಜವಾಗಿ ಕಾಡ್ತಿದೆ. ಕಾರಣ ಇಷ್ಟೇ, ಯಾರಾದರೂ ಎಂಟ್ರಿ ಹಾಕಿ ಒಳಗಿರ್ತಕ್ಕಂತಹ ವಿಚಾರಣಾಧೀನ ಕೈದಿಗಳು ಅಥವಾ ಕೈದಿಗಳನ್ನು ನೋಡ್ಕೊಂಡು ಬರೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಅವರ ಸಮಯ ಏನಿರುತ್ತೆ ಅದು 5 ರಿಂದ 10 ನಿಮಿಷ. ಅದರ ಒಳಗಾಗಿ ಅವರು ಮಾತುಕತೆಯನ್ನು ಮುಗಿಸಿ ವಾಪಸ್ ಆಗಬೇಕು. ಆದರೆ ಇಲ್ಲಿ ತುಂಬ ಹೊತ್ತು ಈ ರೀತಿ ಬಂದಂಥವ್ರನ್ನ, ಸಂಬಂಧಿಕರನ್ನ ಪವಿತ್ರ ಜೊತೆ ಮಾತನಾಡಕ್ಕೆ ಬಿಟ್ಟಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಜೈಲಿನ ಮೂಲಗಳಿಂದ ತಿಳಿದು ಬರ್ತಿದ್ದಾವೆ. ಅದರಲ್ಲೂ ಕೂಡ ಜೈಲಿನ ಅಧಿಕಾರಿಯೊಬ್ಬರ ಕಚೇರಿಯನ್ನೇ ಇವರಿಗೆ ಮಾತುಕತೆಗಾಗಿ ಬಿಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಯಾಕೆ ಸಾಮಾನ್ಯ ಕೈದಿಗಳಂತೆ, ಸಾಮಾನ್ಯ ವಿಚಾರಣಾಧೀನ ಕೈದಿಗಳಂತೆ ಈಕೆಯನ್ನು ಕೂಡ ಟ್ರೀಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಗಳು ಸಾರ್ವಜನಿಕರಿಂದ ವ್ಯಕ್ತವಾಗ್ತಿದೆ. ಯಾಕೆ ಈ ಒಂದು ಅನುಮಾನ ಸಹಜವಾಗೇ ಕಾಡ್ತಿದೆ ಅಂತ ಹೇಳಿದ್ರೆ, ಯಾರಾದರೂ ಸಂಬಂಧಿಕರು ಬಂದಂತಹ ಸಂದರ್ಭದಲ್ಲಿ 5 ರಿಂದ 10 ನಿಮಿಷ ಮಾತನಾಡಿ ವಾಪಸ್ಸು ಅವರ ಬ್ಯಾರಕ್ಗೆ, ಅವರ ಸೆಲ್ಗೆ ವಾಪಸ್ ಆಗಬೇಕು. ಆದರೆ ಇವರು ಬೆಳಗ್ಗೆ 10 ಗಂಟೆ 11 ಗಂಟೆ ಹಂಗೆ ಹೋದರೆ ಸಂಜೆ ಆದರೂ ಕೂಡ ಬ್ಯಾರಕ್ಗೆ ವಾಪಸ್ ಆಗಲ್ವಂತೆ ಪವಿತ್ರ ಗೌಡ. ಹೀಗಾಗಿ ಯಾರೋ ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಂಥವ್ರಿಗೆ ಇಡೀ ದಿನ ಮಾತನಾಡೋದಕ್ಕೆ ಸಂಬಂಧಿಕರ ಜೊತೆ ಪವಿತ್ರ ಗೌಡಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗ್ತಿದೆ. ಪವಿತ್ರ ಗೌಡಗೆ ಮಾತ್ರ ಈ ಕಾನೂನು ಯಾಕೆ? ಬೇರೆ ಎಲ್ಲ ಉಳಿದ ಆರೋಪಿಗಳನ್ನು ಕೂಡ ಇದೇ ರೀತಿ ನೋಡಿ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಟೀಕೆಗಳು ಕೇಳಿಬರ್ತಿದ್ದಾವೆ. ಹೀಗಾಗಿ ಜೈಲಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಇತರ ಆರೋಪಿಗಳು ಯಾರಿದ್ದಾರೋ, ಕೈದಿಗಳು ಯಾರಿದ್ದಾರೋ ಅಂಥವ್ರಿಗೆ ಯಾವ ಟ್ರೀಟ್ಮೆಂಟನ್ನು ಕೊಡಲಾಗ್ತಿದೆಯೋ ಅದೇ ರೀತಿಯಾಗಿ ಈಕೆಯನ್ನು ನಡೆಸ್ಕೊಳ್ಬೇಕು ಅನ್ನೋದು ಸಾರ್ವಜನಿಕರ ಅಪೇಕ್ಷೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ವಾಪಸ್ ನಿಮ್ಮ ಹತ್ರ ಬರ್ತೀನಿ, ಇನ್ನೊಂದಿಷ್ಟು ಅಪ್ಡೇಟ್ಸನ್ನು ಕೂಡ ಪಡ್ಕೊಳ್ತೀನಿ.